Hello my dear learners, welcome to English grammar classes. Dear learners, in previous classes we already learned something about active voice and passive voice. In the first video we have learned 6 basic rules of active voice and passive voice. In the second video we have learned how to convert a present tense active voice sentence into passive voice sentence. I hope that you have solved 6 exercises given at the end of the second part of the video. If not, go there once again and solve all the exercises and come to this video. Dear learners, ನಾವು ಈಗಾಗಲೇ ಪ್ರೆಸೆಂಟ್ ಟೆನ್ಸ್ನ ಒಂದು ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನಾಗಿ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದೇವೆ. So dear learners, now in this video I am going to teach you how to convert a past tense active voice sentence into passive voice sentence. Already you know that there are 4 types of present tense forms: simple present, present continuous, present perfect and present perfect continuous. Like that in past tense also there are 4 types. They are simple past, past continuous, past perfect and past perfect continuous. ಈ 4 ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್ ಫಾರ್ಮ್ಗಳಲ್ಲಿ ಕೊನೆಯದಾಗಿರ್ತಕ್ಕಂತಹ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ನ ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನು ನಾವು ಆ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನಾಗಿ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕೊನೆಯ ಒಂದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸನ್ನು ಒಂದುಬಿಟ್ಟು ಉಳಿದಿರ್ತಕ್ಕಂತಹ ಪಾಸ್ಟ್ ಟೆನ್ಸ್ನ ಉಳಿದ 3 ಫಾರ್ಮ್ಗಳ ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನು ಯಾವ ರೀತಿ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನಾಗಿ ಕನ್ವರ್ಟ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ಡೀಟೇಲಾಗಿ ಕಲ್ತ್ಕೊಳ್ಳೋಣ. So let's begin our lesson now. Dear students, as earlier said, we can only convert a simple past, past continuous and past perfect active voice sentence into passive voice sentence. ಕೊನೆಯದಾದಂತಹ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನಾವು ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೂಲನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. Look at some examples now. Simple past. Ravi wrote a letter. When we change this sentence into passive voice, it becomes a letter was written by Ravi. Past continuous tense. Ravi was writing a letter. When we change this sentence into passive voice, it becomes a letter was being written by Ravi. Past perfect tense. Ravi had written a letter. We can change this like this. A letter had been written by Ravi. ನೋಡಿ, ಈ ಮೇಲಿನ ಎಕ್ಸಾಂಪಲ್ಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಂಪಲನ್ನು ನೋಡಿ, ರವಿ ರೋಟ್ ಎ ಲೆಟರ್. ಇದನ್ನು ನಾವು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಿದಾಗ ಎ ಲೆಟರ್ ವಾಸ್ ರಿಟನ್ ಬೈ ರವಿ ಅಂತೇಳಿ ಆಗಿದೆ. ಇಲ್ಲಿ ಆ ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿರ್ತಕ್ಕಂಥ ಈ ಲೆಟರನ್ನು ನಾವು ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೇವೆ. ಮೊದಲಿಗೆ ಆಬ್ಜೆಕ್ಟ್ ಇತ್ತು, ಇಲ್ಲಿ ಸಬ್ಜೆಕ್ಟ್ ಆಗಿದೆ. ಮತ್ತು ರವಿ ಅಂತಕ್ಕಂತಹ ಸಬ್ಜೆಕ್ಟ್ ಏನಿತ್ತು ಆ್ಯಕ್ಟಿವ್ ವಾಯ್ಸಲ್ಲಿ ಅದು ಪ್ಯಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಮತ್ತು ರೋಟ್ ಅಂತಕ್ಕಂತಹ ಒಂದು V2 ಫಾರ್ಮ್ ಏನಿದೆ ಅದು V3 ಆಗಿ ಕನ್ವರ್ಟ್ ಆಗಿದೆ. ಅದನ್ನು ನಾವು ರಿಟರ್ನ್ ಅಂತೇಳಿ ಬರೆದಿದ್ದೇವೆ. ಮತ್ತು ಆ ರಿಟರ್ನ್ಗಿಂತ ಮೊದಲು ಹೆಲ್ಪಿಂಗ್ ವರ್ಬ್ ವಾಸ್ ಅಂತ ಬಂದಿದೆ. ಯಾಕಂದರೆ ಇದು ಪಾಸ್ಟ್ ಟೆನ್ಸ್. ಪ್ರೆಸೆಂಟ್ ಆಗಿದ್ದರೆ ನಾವು ಈಸ್ ಬಳಸ್ತಾ ಇದ್ವಿ, ಆದರೆ ಇಲ್ಲಿ ಪಾಸ್ಟ್ ಟೆನ್ಸನ್ನು ಬಳಸ್ತಾ ಇರೋದ್ರಿಂದ ವಾಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ನಾವು ತೊಗೊಂಡಿದ್ದೇವೆ. ಅದೇ ರೀತಿ ಬೈ ಅಂತಕ್ಕಂತಹ ಪ್ರಿಪೋಸಿಷನನ್ನು ಸಹ ನಾವು ಇಲ್ಲಿ ಬಳಸಿದ್ದೇವೆ. ಇನ್ನು ಪಾಸ್ಟ್ ಕಂಟಿನ್ಯೂಸ್ ಸೆಂಟೆನ್ಸನ್ನು ನೋಡಿ, ರವಿ ವಾಸ್ ರೈಟಿಂಗ್ ಎ ಲೆಟರ್. ಈ ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಎ ಲೆಟರ್ ವಾಸ್ ಬೀಯಿಂಗ್ ರಿಟನ್ ಬೈ ರವಿ. ನೋಡಿ, ಇಲ್ಲೂ ಸಹ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ಗಳು ಇಂಟರ್ಚೇಂಜ್ ಆಗ್ತಾ ಇವೆ. ಮತ್ತು ಆ ರೈಟಿಂಗ್ ಅಂತಕ್ಕಂಥದ್ದನ್ನು ನೋಡಿ, ಅದೇನಾಗಿ ಕನ್ವರ್ಟ್ ಆಗಿದೆ ಅಂದರೆ ಬೀಯಿಂಗ್ ರಿಟನ್. ಆ ರಿಟರ್ನ್ ಅಂತಕ್ಕಂಥದ್ದು V3 ಫಾರ್ಮ್, ಅದು ಆ್ಯಸ್ ಇಟ್ ಈಸ್ ಇದ್ದೇ ಇರುತ್ತೆ. ಆ ರೈಟಿಂಗ್ ING ಫಾರ್ಮ್ ಏನಿದೆ ನಾವು ಇಲ್ಲಿ ಅದರ ಬದಲಾಗಿ ಬೀಯಿಂಗ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡಿದ್ದೇವೆ. ಇದನ್ನೇ ನಾವು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಸಹ ಇದೇ ರೀತಿ ಬಳಸಿದ್ವಿ. ಸೊ ಇದನ್ನು ಸರಿಯಾಗಿ ಗಮನಿಸಿ. ಇನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ನೋಡಿದಾಗ
ರವಿ ಹ್ಯಾಡ್ ರಿಟರ್ನ್ ಎ ಲೆಟರ್. ಈ ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಎ ಲೆಟರ್ ಹ್ಯಾಡ್ ಬೀನ್ ರಿಟರ್ನ್ ಬೈ ರವಿ ಅಂತ ಚೇಂಜ್ ಆಗಿದೆ. ಇಲ್ಲೂ ಕೂಡ ನಾವು ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ಗಳನ್ನು ಇಂಟರ್ಚೇಂಜ್ ಮಾಡಿದ್ದೇವೆ. ಆದರೆ ಇಲ್ಲಿ ನೋಡಿ ಆ ಒಂದು ಪರ್ಫೆಕ್ಟ್ ಫಾರ್ಮ್ ಹ್ಯಾಡ್ ಏನಿದೆ ಅದರ ಮುಂದುಗಡೆ ಬೀನ್ ಅಂತಕ್ಕಂತಹ ಮತ್ತೊಂದು ಹೆಲ್ಪಿಂಗ್ ವರ್ಬನ್ನು ಸೇರಿಸಿದ್ದೇವೆ. ಹ್ಯಾಡ್ ಇರ್ತಕ್ಕಂಥದ್ದು ಹ್ಯಾಡ್ ಬೀನ್ ಅಂತ ಹೇಳಿ ಚೇಂಜ್ ಆಗಿದೆ. ಆ ಪ್ರೆಸೆಂಟ್ ಪರ್ಫೆಕ್ಟಲ್ಲೂ ಸಹ ಹ್ಯಾವ್ ಇರ್ತಕ್ಕಂಥದ್ದು ಹ್ಯಾವ್ ಬೀನ್ ಆಗಿರೋದನ್ನು ನೀವು ನೆನಪು ಮಾಡ್ಕೋಬಹುದು. Now we can study these tense forms in detail now. How to convert these simple past, past continuous and past perfect active voice sentence into passive voice sentence. With formula we can learn them now. Simple past tense. Look at the formula. Subject plus V2 plus object. When we convert this active voice sentence into passive voice, the formula becomes subject plus was or were plus V3 plus by plus object. ನೋಡಿ ಫಾರ್ಮುಲಾವನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿ ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್ನ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಆದಮೇಲೆ ಆ ವರ್ಬ್ನ ಎರಡನೇ ಫಾರ್ಮ್ ಅಂದರೆ V2 ಅಂತೇಳಿ ಕರಿತೀವಿ, ಅಂದರೆ ಪಾಸ್ಟ್ ಫಾರ್ಮ್ ಅದು ಬರುತ್ತೆ. ಕೊನೆಗೆ ಆಬ್ಜೆಕ್ಟ್ ಬರುತ್ತೆ. ಅದನ್ನೇ ನಾವು ಆ್ಯಕ್ಟಿವ್ ವಾಯ್ಸನ್ನು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಿದಾಗ ಫಾರ್ಮುಲಾ ಏನಂತ ಚೇಂಜ್ ಆಗುತ್ತೆ. ಮೊದಲಿಗೆ ಸಬ್ಜೆಕ್ಟ್ ಬರುತ್ತೆ ಆ್ಯಸ್ ಯೂಶುವಲ್, ನಂತರದಲ್ಲಿ ಹೆಲ್ಪಿಂಗ್ ವರ್ಬ್, ಸಿಂಗ್ಯುಲರ್ ಇದ್ದರೆ ವಾಸ್ ಬರುತ್ತೆ, ಪ್ಲೂರಲ್ ಇದ್ದರೆ ವರ್ಬ್ ಬರುತ್ತೆ, ಮತ್ತು ಅದಾದ ನಂತರದಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ವರ್ಬ್ ಬರುತ್ತೆ ಅಂದರೆ V3 ಬರುತ್ತೆ. ನಂತರದಲ್ಲಿ ಆ್ಯಸ್ ಯೂಶುವಲ್ ಬೈ ಮತ್ತು ಕೊನೆಗೆ ಆಬ್ಜೆಕ್ಟ್ ಬರುತ್ತೆ. ನೌ ವಿ ಕ್ಯಾನ್ ಲರ್ನ್ ಸಮ್ ಎಕ್ಸಾಂಪಲ್ಸ್. ಲುಕ್ ಎಟ್ ದ ಫಸ್ಟ್ ಎಕ್ಸಾಂಪಲ್. ಐ ಲರ್ನ್ಡ್ ಇಂಗ್ಲೀಷ್ ಗ್ರಾಮರ್. This active voice sentence become passive voice like this. English grammar was learnt by me. ನೋಡಿ ಇಲ್ಲಿ ಆ್ಯಸ್ ಯೂಶುವಲ್ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ಗಳು ಇಂಟರ್ಚೇಂಜ್ ಆಗಿವೆ. ಐ ಅಂತಕ್ಕಂತಹ ಆ್ಯಕ್ಟಿವ್ ವಾಯ್ಸ್ನ ಸಬ್ಜೆಕ್ಟು ಪ್ಯಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗಿದೆ. ಅದೇ ರೀತಿ ಈ ಸೆಂಟೆನ್ಸ್ನಲ್ಲಿ ಆಬ್ಜೆಕ್ಟ್ ಆಗಿದ್ದಂತಹ ಇಂಗ್ಲೀಷ್ ಗ್ರಾಮರ್ ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಿದಾಗ ಸಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗಿದೆ. ಮತ್ತು ಇಲ್ಲಿ ಹೆಲ್ಪಿಂಗ್ ವರ್ಬನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಪ್ಯಾಸಿವ್ ವಾಯ್ಸಲ್ಲಿ ಆ ಇಂಗ್ಲೀಷ್ ಗ್ರಾಮರ್ ಅಂತಕ್ಕಂಥ ಸಬ್ಜೆಕ್ಟನ್ನು ಬರೆದ ಮೇಲೆ ನಾವು ಇದು ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ವಾಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಬಳಸಿದ್ದೇವೆ. ಮತ್ತು ವರ್ಬನ್ನು ನೋಡಿ ಲರ್ನ್ಟ್ ಅಂತಕ್ಕಂಥ V3 ಫಾರ್ಮಲ್ಲಿ ಇದೆ. Look at the second example. We read books. This active voice sentence becomes books were read by us. ನೋಡಿ ಇಲ್ಲೂ ಸಹ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ಗಳು ಇಂಟರ್ಚೇಂಜ್ ಆಗಿವೆ. ಪ್ಯಾಸಿವ್ ವಾಯ್ಸಲ್ಲಿ ಬಂದಿರತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ನೋಡಿ ವರ್ ಅಂತೇಳಿ ಇದೆ, ಯಾಕಂದರೆ ಬುಕ್ಸ್ ಈಸ್ ಎ ಪ್ಲೂರಲ್ ನೌನ್. ದ್ಯಾಟ್ಸ್ ವೈ ಈ ಒಂದು ಹೆಲ್ಪಿಂಗ್ ವರ್ಬ್ ಪ್ಲೂರಲ್ ಫಾರ್ಮಲ್ಲೇ ಇರಬೇಕು. ದ ಥರ್ಡ್ ಎಕ್ಸಾಂಪಲ್. He wrote novels. This active voice sentence becomes novels were written by him. ಇಲ್ಲೂ ಸಹ ಹೆಲ್ಪಿಂಗ್ ವರ್ಬ್ ಏನಿದೆ ವರ್ ಇದೆ, ಬಿಕಾಸ್ ನಾವೆಲ್ಸ್ ಈಸ್ ಎ ಪ್ಲೂರಲ್ ನೌನ್. ಆ್ಯಂಡ್ ಲುಕ್ ಎಟ್ ದ ವರ್ ಫಾರ್ಮ್ ಆಲ್ಸೋ wrote, that is V2 form in active voice, and when we change that active voice sentence into passive voice, that verb changed into written, means V3 form. Fourth example. Tiger chased rabbit. Rabbit was chased by tiger. Here helping verb is was. In passive voice the helping verb is was, because rabbit is a singular noun. Next example. Birds ate fruits. Fruits were eaten by birds. They built houses. Houses were built by them. The police captured the thief. The thief was captured by the police. Past continuous tense. Look at the formula here. Subject plus was or were plus verb plus ing plus object. When we change this active voice into passive voice, the formula becomes subject plus was or were plus being plus V3 plus by and finally object. See that here verb form plus ing becomes being plus V3. Remember this. ನೋಡಿ ಇಲ್ಲಿ ಫಾರ್ಮುಲಾವನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ.
ಆ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿ ಅಂದರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿ ಮೊದಲಿಗೆ ಸಬ್ಜೆಕ್ಟ್ ಇರುತ್ತೆ, ನಂತರದಲ್ಲಿ ವಾಸ್ ಅಥವಾ ವರ್ ಇರುತ್ತೆ, ಮತ್ತು ವರ್ಬ್ ಫಾರ್ಮ್ ವರ್ಬ್ ಪ್ಲಸ್ ಐ ಎನ್ ಜಿಯಲ್ಲಿ ಇರುತ್ತೆ, ಮತ್ತು ಕೊನೆಗೆ ಆಬ್ಜೆಕ್ಟ್ ಬರುತ್ತೆ. ಇನ್ನು ಇದನ್ನೇ ಆ್ಯಕ್ಟಿವ್ ವಾಯ್ಸನ್ನು ನಾವು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಿದಾಗ ಫಾರ್ಮುಲಾ ಮೊದಲಿಗೆ ಆ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಆಗಿರ್ತಕ್ಕಂಥದ್ದು ಸಬ್ಜೆಕ್ಟ್ ಆಗುತ್ತೆ, ಅದಾದಮೇಲೆ ಹೆಲ್ಪಿಂಗ್ ವರ್ಬ್ ವಾಸ್ ಅಥವಾ ವರ್ಬ್ ಬರುತ್ತೆ, ಸಿಂಗ್ಯುಲರ್ ಇದ್ದರೆ ವಾಸ್, ಪ್ಲೂರಲ್ ಇದ್ದರೆ ವರ್ಬ್, ಮತ್ತು ಮತ್ತೊಂದು ಹೆಲ್ಪಿಂಗ್ ವರ್ಬ್ ಇದೆ ನೋಡಿ ಇಲ್ಲಿ ಬೀಯಿಂಗ್ ಅಂತಕ್ಕಂಥದ್ದು. ನೆನಪಿರಲಿ, ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಕಂಟಿನ್ಯೂಸ್ ಟೆನ್ಸ್, ರಿಮೆಂಬರ್ ದಿಸ್, ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ ವರ್ಬ್ ಏನು ಐ ಎನ್ ಜಿ ಫಾರ್ಮಲ್ಲಿತ್ತು ಆ್ಯಕ್ಟಿವ್ ವಾಯ್ಸಲ್ಲಿ, ಇಲ್ಲಿ ಬೀಯಿಂಗ್ ಅಂಥೇಳಿ ಹೆಲ್ಪಿಂಗ್ ವರ್ಬನ್ನು ತಗೊಂಡು ನಾವು ನೆಕ್ಸ್ಟು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನ ಬರಿತೀವಿ, ಮತ್ತು ಕೊನೆಗೆ ಬೈ ಮತ್ತು ಅದಾದಮೇಲೆ ಆಬ್ಜೆಕ್ಟನ್ನು ಬರಿತೇವೆ. ಲುಕ್ ಎಟ್ ಸಮ್ ಎಕ್ಸಾಂಪಲ್ಸ್ ನೌ. ದ ಫಸ್ಟ್ ಎಕ್ಸಾಂಪಲ್, I was learning English grammar. This active voice sentence becomes English grammar was being learnt by me. As usual, same subject and object interchange, and look at here, learning becomes being learnt. The verb learning becomes being learnt. Remember this. And the second example, we were reading books. This active voice sentence becomes books were being read by us. ನೋಡಿ, ಇಲ್ಲೂ ಸಹ ಆ ರೀಡಿಂಗ್ ಅಂತಕ್ಕಂತಹ ವರ್ಬ್ ಏನಿದೆ ಆ್ಯಕ್ಟಿವ್ ವಾಯ್ಸಲ್ಲಿ ಅದು ಪ್ಯಾಸಿವ್ ವಾಯ್ಸಲ್ಲಿ ಬೀಯಿಂಗ್ ರೆಡ್ ಅಂತೇಳಿ ಚೇಂಜ್ ಆಗಿದೆ. ಥರ್ಡ್ ಎಕ್ಸಾಂಪಲ್, ಹಿ ವಾಸ್ ರೈಟಿಂಗ್ ನಾವೆಲ್ಸ್. ನಾವೆಲ್ಸ್ ವರ್ ಬೀಯಿಂಗ್ ರಿಟನ್ ಬೈ ಹಿಮ್. ಇಲ್ಲೂ ಸಹ ರೈಟಿಂಗ್ ಅಂದರೆ ವರ್ಬ್ ಪ್ಲಸ್ ಐ ಎನ್ ಜಿ ಇರೋದು ಪ್ಯಾಸಿವ್ ವಾಯ್ಸಲ್ಲಿ ಬೀಯಿಂಗ್ ರಿಟನ್ ಅಂತೇಳಿ ಚೇಂಜ್ ಆಗಿದೆ. ಟೈಗರ್ ವಾಸ್ ಚೇಸಿಂಗ್ ರ್ಯಾಬಿಟ್. ರ್ಯಾಬಿಟ್ ವಾಸ್ ಬೀಯಿಂಗ್ ಚೇಸ್ಡ್ ಬೈ ಟೈಗರ್. ಬರ್ಡ್ಸ್ ವರ್ ಈಟಿಂಗ್ ಫ್ರೂಟ್ಸ್. ಫ್ರೂಟ್ಸ್ ವರ್ ಬೀಯಿಂಗ್ ಈಟನ್ ಬೈ ಬರ್ಡ್ಸ್. ದೇ ವರ್ ಬಿಲ್ಡಿಂಗ್ ಹೌಸಸ್. ಹೌಸಸ್ ವರ್ ಬೀಯಿಂಗ್ ಬಿಲ್ಟ್ ಬೈ ದೆಮ್. The police were capturing the thief. The thief was being captured by the police. ನೋಡಿ, ಈ ಮೇಲಿನ ಎಲ್ಲ ಎಕ್ಸಾಂಪಲ್ಗಳಲ್ಲಿ ಆ ಆ್ಯಕ್ಟಿವ್ ವಾಯ್ಸ್ನಲ್ಲಿರ್ತಕ್ಕಂತಹ ವರ್ಬ್ ಪ್ಲಸ್ ಐ ಎನ್ ಜಿ ಏನಿದೆ ಅಂದರೆ ಐ ಎನ್ ಜಿ ಫಾರ್ಮಲ್ಲಿರ್ತಕ್ಕಂಥ ವರ್ಬ್ ಪ್ಯಾಸಿವ್ ವಾಯ್ಸಲ್ಲಿ ಬೀಯಿಂಗ್ ಪ್ಲಸ್ V3 ಆಗಿದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಆಗಿರ್ತಕ್ಕಂತಹ ಒಂದು ವರ್ಡು ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಆಗಿದೆ, ಮತ್ತು ಆ ಸಬ್ಜೆಕ್ಟ್ ಆದಮೇಲೆ ಬಳಸಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಸಹ ನೀವು ಸರಿಯಾಗಿ ಗಮನಿಸಿ. ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದರೆ ವಾಸ್ ಬಳಸಿ, ಮತ್ತು ಪ್ಲೂರಲ್ ಆಗಿದ್ದರೆ ವರನ್ನು ಬಳಸಬೇಕು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಲುಕ್ ಎಟ್ ದ ಫಾರ್ಮುಲಾ. ಇನ್ ಆ್ಯಕ್ಟಿವ್ ವಾಯ್ಸ್, ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ plus V3 plus object. When we change that sentence into passive voice, the formula becomes subject plus had plus been plus V3 plus by plus and finally object. ನೋಡಿ, ಇಲ್ಲಿ ಫಾರ್ಮುಲಾ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಇರುತ್ತೆ, ಅದಾದಮೇಲೆ ಹ್ಯಾಡ್ ಇರುತ್ತೆ, ಹ್ಯಾಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಇರುತ್ತೆ, ಮತ್ತು ನೆಕ್ಸ್ಟ್ ಬರ್ತಕ್ಕಂಥ ವರ್ಬು V3 ಫಾರ್ಮಲ್ಲೇ ಇರುತ್ತೆ, ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲಿರುತ್ತೆ, ಮತ್ತು ಕೊನೆಗೆ ಆಬ್ಜೆಕ್ಟ್ ಬರುತ್ತೆ. ಆ ಒಂದು ಆ್ಯಕ್ಟಿವ್ ವಾಯ್ಸನ್ನು ನಾವು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಿದಾಗ ಫಾರ್ಮುಲಾ ಏನಂತ ಇರಬೇಕು ಅಂದರೆ, ಮೊದಲಿಗೆ ಸಬ್ಜೆಕ್ಟ್ ಅಂದರೆ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಆಗಿರ್ತಕ್ಕಂಥದ್ದನ್ನು ನಾವು ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟಾಗಿ ಬಳಸ್ತಾ ಇದ್ದೇವೆ. ಆ ಸಬ್ಜೆಕ್ಟ್ ಆದಮೇಲೆ ಹ್ಯಾಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಹಾಕಿರ್ತೇವೆ. ಅದಾದಮೇಲೆ ನೋಡಿ, ಬೀನ್ ಅಂತಕ್ಕಂತಹ ಮತ್ತೊಂದು ಹೆಲ್ಪಿಂಗ್ ವರ್ಬನ್ನು ಹಾಕಿದ್ದೇವೆ. ಆ ಒಂದು ಆ್ಯಕ್ಟಿವ್ ವಾಯ್ಸಲ್ಲಿ ಬರೀ ಹ್ಯಾಡ್ ಇತ್ತು, ಇಲ್ಲಿ ನಾವು ಪ್ಯಾಸಿವ್ ವಾಯ್ಸಲ್ಲಿ ಹ್ಯಾಡ್ ಬೀನ್ ಅಂತೇಳಿ ಚೇಂಜ್ ಮಾಡ್ತಾ ಇದ್ದೇವೆ. ಅದಾದಮೇಲೆ ವರ್ಬಿನ ಪಾಸ್ಟ್ ಪಾರ್ಟಿಸಿಪಲ್ ರೂಪ ಬರುತ್ತೆ, ನೆಕ್ಸ್ಟ್ ಬೈ ಮತ್ತು ಕೊನೆಗೆ ಆಬ್ಜೆಕ್ಟ್ ಇರುತ್ತೆ. ಲುಕ್ ಎಟ್ ಸಮ್ ಎಕ್ಸಾಂಪಲ್ಸ್ ನೌ. ದ ಫಸ್ಟ್ ಎಕ್ಸಾಂಪಲ್, ಐ ಹ್ಯಾಡ್ ಲರ್ನ್ಡ್ ಇಂಗ್ಲಿಷ್ ಗ್ರಾಮರ್. ದಿಸ್ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಬಿಕಮ್ಸ್ ಇಂಗ್ಲಿಷ್ ಗ್ರಾಮರ್ ಹ್ಯಾಡ್ ಬೀನ್ ಲರ್ನ್ಡ್ ಬೈ ಮೀ. ನೋಡಿ, ಇಲ್ಲಿ ಐ ಅಂತಕ್ಕಂತಹ ಆ್ಯಕ್ಟಿವ್ ವಾಯ್ಸ್ನ ಸಬ್ಜೆಕ್ಟು ಪ್ಯಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ಗೆ ಕೊನೆಗೆ ಐ ಇರೋದು ಮೀ ಅಂತಾಗಿದೆ. ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ ಅಂತಕ್ಕಂತಹ ಆ್ಯಕ್ಟಿವ್ ವಾಯ್ಸ್ನ ಆಬ್ಜೆಕ್ಟು ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟಾಗಿ ಬಂದಿದೆ, ಮತ್ತು
ಹೆಲ್ಪಿಂಗ್ ವರ್ಬನ್ನು ನೋಡ್ಕೊಳ್ಳಿ. ಹ್ಯಾಡ್ ಆ್ಯಕ್ಟಿವ್ ವಾಯ್ಸಲ್ಲಿ ಹ್ಯಾಡ್ ಇರೋದು, ಪ್ಯಾಸಿವ್ ವಾಯ್ಸಲ್ಲಿ ಹ್ಯಾಡ್ ಬೀನ್ ಅಂತೇಳಿ ಚೇಂಜ್ ಆಗಿದೆ. ಮತ್ತು ಆ ವರ್ಬ್ ಸಹ V3 ಫಾರ್ಮಲ್ಲಿ ಹಾಗೆ ಇರುತ್ತೆ. ಲುಕ್ ಎಟ್ ದ ಸೆಕೆಂಡ್ ಎಕ್ಸಾಂಪಲ್ ನಾವು. ವಿ ಹ್ಯಾಡ್ ರೆಡ್ ಬುಕ್ಸ್ ಹ್ಯಾಡ್ ಬೀನ್ ರೆಡ್ ಬೈ ಅಸ್. ಇಲ್ಲೂ ಸಹ ಹ್ಯಾಡ್ ಅಂತಕ್ಕಂಥದ್ದು ಹ್ಯಾಡ್ ಬೀನ್ ಆಗಿದೆ. ಮತ್ತು ವಿ ಅಂತಕ್ಕಂತಹ ಆ್ಯಕ್ಟಿವ್ ವಾಯ್ಸ್ನ ಸಬ್ಜೆಕ್ಟು ಪ್ಯಾಸಿವ್ ವಾಯ್ಸಲ್ಲಿ ಅಸ್ ಅಂತೇಳಿ ಆಬ್ಜೆಕ್ಟ್ ಆಗಿ ಬಂದಿದೆ. ಮತ್ತು ಬುಕ್ಸ್ ಅಂತಕ್ಕಂತಹ ಆಬ್ಜೆಕ್ಟ್ ಏನಿತ್ತು ಆ್ಯಕ್ಟಿವ್ ವಾಯ್ಸಲ್ಲಿ ಅದು ಪ್ಯಾಸಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಆಗಿ ಬಂದಿದೆ. ಥರ್ಡ್ ಎಕ್ಸಾಂಪಲ್, ಹಿ ಹ್ಯಾಡ್ ರಿಟನ್ ನಾವೆಲ್ಸ್ ಹ್ಯಾಡ್ ಬೀನ್ ರಿಟನ್ ಬೈ ಹಿಮ್. ಟೈಗರ್ ಹ್ಯಾಡ್ ಚೇಸ್ಡ್ rabbit had been chased by tiger. Birds had eaten fruits had been eaten by birds. They had built houses had been built by them. The police had captured the thief had been captured by the police. ನೋಡಿ, ಇಲ್ಲಿ ನೀವು ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರೋದೇನಪ್ಪ ಅಂದರೆ, ಆ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್ ಆದಮೇಲೆ ಬಂದಿರತಕ್ಕಂತಹ ಹ್ಯಾಡ್ ಏನಿದೆ ಅದು ಪ್ಯಾಸಿವ್ ವಾಯ್ಸಲ್ಲಿ ಹ್ಯಾಡ್ ಹಾಗೆ ಇರುತ್ತೆ. ಬಟ್ ಅದರ ಮುಂದ್ಗಡೆ ಮತ್ತೊಂದು ಹೆಲ್ಪಿಂಗ್ ವರ್ಬ್ ಅಂದರೆ ಬೀನ್ ಅಂತಕ್ಕಂಥದ್ದನ್ನು ನಾವು ಸೇರಿಸ್ತಾ ಇದ್ದೇವೆ. ಮತ್ತು ಆ್ಯಕ್ಟಿವ್ ವಾಯ್ಸಲ್ಲಿ ಬಂದಿರತಕ್ಕಂತಹ ಒಂದು ವರ್ಬ್ ಏನಿರುತ್ತೋ ಅಂದರೆ ಲರ್ನ್ ಟು, ರೀಡು, ರಿಟನ್ನು, ಚೇಸ್ಡ್, ಈಟನ್, ಬಿಲ್ಟ್, ಕ್ಯಾಪ್ಚರ್ಡ್ ಅಂತಕ್ಕಂತಹ ಆ ವರ್ಬ್ಸ್ ಏನಿದ್ದಾವೆ ಅವು ಆಲ್ರೆಡಿ V3 ಫಾರ್ಮಲ್ಲೇ ಇದ್ದಾವೆ. ನಾವು ಪ್ಯಾಸಿವ್ ವಾಯ್ಸಲ್ಲೂ ಕೂಡ V3 ಬಳಸಬೇಕಾಗಿರೋದ್ರಿಂದ ಅದೇ ಫಾರ್ಮನ್ನೇ ನಾವು ಇಲ್ಲಿ ಹಾಕ್ತಾ ಇದ್ದೇವೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಆ್ಯಕ್ಟಿವ್ ವಾಯ್ಸ್ನಲ್ಲಿ ನೋಡಿ, ಮೊದಲನೇ ಎಕ್ಸಾಂಪಲಿ ಐ ಅಂತಕ್ಕಂತಹ ಸಬ್ಜೆಕ್ಟ್ ಏನಿದೆಯೋ ಅದು ಪ್ಯಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ ಆಗಿ ಬಂದಿದೆ ಮತ್ತು ಅದು ಮೀ ಅಂತ ಚೇಂಜ್ ಆಗಿದೆ. ಅದೇ ರೀತಿ ಸೆಕೆಂಡ್ ಎಕ್ಸಾಂಪಲಲ್ಲಿ ವಿ ಅಂತಕ್ಕಂಥದ್ದು ಅಸ್ ಆಗಿದೆ. ಥರ್ಡ್ ಎಕ್ಸಾಂಪಲಲ್ಲಿ ಹಿ ಇರೋದು ಹಿಮ್ ಅಂತೇಳಿ ಚೇಂಜ್ ಆಗಿದೆ. ಮತ್ತು ಸಿಕ್ಸ್ತ್ ಎಕ್ಸಾಂಪಲಲ್ಲಿ ದೇ ಇರ್ತಕ್ಕಂಥದ್ದು ದೆಮ್ ಅಂತೇಳಿ ಆಬ್ಜೆಕ್ಟ್ ಆಗಿ ಚೇಂಜ್ ಆಗಿದೆ. ಇಷ್ಟು ವಿಷಯಗಳನ್ನು ನೀವು ಸರಿಯಾಗಿ ನೆನಪಿಟ್ಕೋಬೇಕಾಗುತ್ತೆ. Dear learners, I hope that this video will definitely help you to understand how to convert a past active voice sentence into a passive voice sentence. So here I am giving some exercises to you. So solve all these 6 questions. I hope that definitely you will write correct answers. Thank you dear learners for watching this video. In next my video I will come with another tense, that is future tense. It means that how to convert a future active voice sentence into passive voice sentence. I hope that definitely you are waiting for that video. So definitely I will bring that video within 2 or 3 days. Until, take care and keep learning. Don't forget to hit the like button and share this video with your friends. Bye bye dear learners.